ಓಕೆ, ಇನ್ನು ದರ್ಶನ್ ತನ್ನ ಆಪ್ತರು ಮತ್ತು ಸಂಬಂಧಿಕರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿ ಶಾಕ್ ಕೊಟ್ಟಿದ್ದಾರೆ. ಯಾರ್ಯಾರನ್ನು ಫಾಲೋ ಮಾಡ್ತಾ ಇದ್ರು ಎಲ್ಲರನ್ನೂ ಕೂಡ ಅವರು ಅನ್ಫಾಲೋ ಮಾಡಿದ್ದಾರೆ. ಮದರ್ ಇಂಡಿಯಾ ಸುಮಲತಾ ಮೇಲೆ ದರ್ಶನ್ಗೆ ಬೇಸರನ ಅಂತಕ್ಕಂಥದ್ದು ಪ್ರಶ್ನೆ. ದರ್ಶನ್ ಅನ್ಫಾಲೋ ಬೆನ್ನಲ್ಲೇ ನಟಿ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಫಸ್ಟು ದರ್ಶನ್ ಅನ್ಫಾಲೋ ಮಾಡಿದ್ದಾರೆ, 6 ಜನ ಆಪ್ತರನ್ನು ಅನ್ಫಾಲೋ ಮಾಡಿದ್ದಾರೆ ದರ್ಶನ್. ಸುಮಲತಾ ಅಂಬರೀಷು, ಅಭಿಷೇಕ್ ಪತ್ನಿ ಅವಿವಾ, ಸಹೋದರ ದಿನಕರ್ ಮತ್ತು ಪುತ್ರ ವಿನೀಶ್ ಇವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಆಮೇಲೆ ಸುಮಲತಾ ಪೋಸ್ಟ್ ಹಾಕಿದ್ದಾರೆ. ಬೆಸ್ಟ್ ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದರೆ, ಯಾರು ಸತ್ಯವನ್ನು ತಿರುಚುತ್ತಾರೆ, ತಮ್ಮದೇ ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದು, ತಮ್ಮ ಮೇಲಿನ ನಿಂದನೆಯನ್ನು ಬೇರೆಯವ್ರ ಮೇಲೆ ಹಾಕೋದು, ತಮ್ಮನ್ನು ತಾವು ಹೀರೋ ಅಂತ ಬಿಂಬಿಸ್ಕೊಳ್ಳೋದು ಅಂತೆಲ್ಲ ಹಾಕಿದಾರಲ್ಲ, ಇಲ್ಲೆಲ್ಲೂ ಹೆಸರು ತಗೊಂಡಿಲ್ಲ ಸುಮಲತಾ ಅವರು. ಬಟ್ ನಡೆದಿರೋ ಕೋಇನ್ಸಿಡೆನ್ಸ್ ನೋಡಿ, ಇವರು ಅವ್ರನ್ನ ಅನ್ಫಾಲೋ ಮಾಡೋದಕ್ಕೂ ಅವ್ರು ಈ ಥರ ಹಾಕ್ಕೊಳ್ಳೋದಕ್ಕೂ ನೋಡಿದ್ರೆ ಇದು ಮೋಸ್ಟ್ಲಿ ಇಬ್ಬರ ನಡುವೆ ಏನಾದರೂ ಶೀತಲ ಸಮರ ನಡೀತಾ ಇದೆಯಾ, ಕೋಲ್ಡ್ ವಾರ್ ಇದೆಯಾ, ಇವ್ರು ಜೈಲಲ್ಲಿದ್ದಾಗ ನೋಡೋಕ್ಕೆ ಹೋಗಿರಲಿಲ್ಲ, ಇವೆಲ್ಲ ಇರೋದ್ರಿಂದ ಹಂಗೆ ಆಗಿದೆಯಾ ಅಂತಕ್ಕಂಥದ್ದು. ಅನ್ಫಾಲೋ ಸುಮಲತಾ ಅವರ ಪೋಸ್ಟ್ ನೋಡ್ತಾ ಇದ್ದಾರೆ, ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದರೆ, ಬಟ್ ಇಲ್ಲೆಲ್ಲೂ ದರ್ಶನ್ ಅಂತ ಹೇಳಿಲ್ಲ ಅವರು. ಈ ದರ್ಶನ್ಗೇ ಹಾಕಿದ್ದಾರೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಬಟ್ ಆ ಸಮಯ ಸಂದರ್ಭ ಆಗಿದೆ. ಅವ್ರು ಅನ್ಫಾಲೋ ಮಾಡೋದಕ್ಕೂ ಇವ್ರು ಈ ಥರ ಪೋಸ್ಟ್ ಹಾಕ್ಕೊಳ್ಳೋದಕ್ಕೂ ಒಂದೇ ಟೈಮ್ ಆಗಿದೆ ಅಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಸುಮಲತಾ ಮತ್ತು ದರ್ಶನ್ ತಾಯಿ ಮಗನ ಸಂಬಂಧ, ನನ್ನ ಮೊದಲನೇ ಮಗ ದರ್ಶನ್ ಅಂತ ಸುಮಲತಾ ಅವ್ರು ಯಾವಾಗಲೂ ಹೇಳ್ಕೊಳ್ತಾ ಇದ್ದಿದ್ದು, ಬಹಳ ಒಳ್ಳೆ ಬಾಂಡಿಂಗ್ ಇತ್ತು ಎರಡೂ ಫ್ಯಾಮಿಲಿ ನಡುವೆ. ಈಗೇನಾದರೂ ಆ ಬಾಂಡಿಂಗ್ ಅನ್ನೋದು ಹೋಗ್ತಾ ಇದೆಯಾ, ವೀಕ್ ಆಗ್ತಾ ಇದೆಯಾ, ಇಬ್ರಿಗೂ ಒಬ್ರಿಗೊಬ್ರಿಗೆ ಏನಾದರೂ ಮುಸುಕಿನ ಗುದ್ದಾಟ ಅಥವಾ ಕೋಲ್ಡ್ ವಾರ್ ಏನಾದರೂ ಆಗ್ತಾ ಇದೆಯಾ ಅಂತ? ಅರವಿಂದ, ಅದೇ ಥರದ ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಜೊತೆಗೆ ಅವ್ರ ಫ್ಯಾನ್ಸಲ್ಲೂ ಕೂಡ ಅದೇ ಥರದ ಅನುಮಾನ. ಯಾಕಂದರೆ ದರ್ಶನ್ ಅನ್ಫಾಲೋ ಮಾಡಿದ್ದು, ಜೊತೆಗೆ ಸುಮಲತಾ ಅವರ ಈ ಪೋಸ್ಟ್ ಏನಿದೆ ಇದು ಕೋಇನ್ಸಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ. ಆದರೆ ಚರ್ಚೆ ಆಗ್ತಾ ಇರೋಂಥ ವಿಚಾರ ಏನು ಅಂದರೆ, ಇವರಿಬ್ಬರ ನಡುವೆ ಏನಾದರೂ ಕೋಲ್ಡ್ ವಾರ್ ಇದೆಯಾ ಅಂತ. ಯಾಕಂದರೆ ಜೈಲಿಗೆ ಹೋಗೋದಕ್ಕೆ ಮೊದಲು ಇಬ್ಬರು ಅಂದರೆ ಸುಮಲತಾ ಹಾಗೆ ದರ್ಶನ್ ಇವರು 3 ಜನ ಕೂಡ ಅಂದರೆ ತಾಯಿ ಮಕ್ಕಳು ಅನ್ನೋ ಥರದ ಫೀಲಿಂಗಲ್ಲಿದ್ದರು. ಅಭಿಯನ್ನ ಗದರುವಂಥ ಕೆಲಸವನ್ನು ದರ್ಶನ್ ಮಾಡ್ತಾ ಇದ್ರು. ಒಂದು ರೀತಿ ದರ್ಶನ್ ಗದರುವಂಥ ಇದ್ದಿದೆ ಅವ್ರಿಗೆ ಅನ್ನೋ ಥರದ ನಿಟ್ಟಿನಲ್ಲಿ ಸುಮಲತಾ ಅವರು ಕೂಡ ನೋಡ್ತಾ ಇದ್ರು. ಒಂದು ರೀತಿ ದೊಡ್ಡ ಮಗನ ರೀತಿಯಲ್ಲಿ ಅವರನ್ನು ನೋಡ್ಕೋತಾ ಇದ್ರು. ಆದರೆ ಈಗ ಎಲ್ಲವೂ ಕೂಡ ಚೇಂಜ್ ಆಗಿದೆಯಾ ಅನ್ನೋ ಥರದ್ದು, ಅಥವಾ ಏನಾದರೂ ಅವರಿಬ್ಬರ ಮಧ್ಯೆ ಶೀತಲ ಸಮರ ಶುರುವಾಗಿದೆಯಾ ಅನ್ನೋ ಥರದ ಅನುಮಾನ ಶುರುವಾಗಿದೆ. ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕಂದರೆ ಅವರು ಜೈಲಿಗೆ ಹೋದ ನಂತರ ಸುಮಲತಾ ಆಗಿರ್ಬೋದು ಅಥವಾ ಅಭಿ ಆಗಿರ್ಬೋದು, ಇವ್ರು ಯಾರು ಕೂಡ ನನ್ನ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಥರದ್ದು, ಅಥವಾ ನನ್ನ ನೋಡೋಕ್ಕೆ ಬರುವಂಥದ್ದು, ಇದು ಯಾವುದೂ ಕೂಡ ಮಾಡಿಲ್ಲ ಅನ್ನುವಂಥದ್ದು, ಈ ಥರದ ಬೇಸರಗಳೇನಾದರೂ ದರ್ಶನ ಮನಸ್ಸಲ್ಲಿದೆ. ಅದಕ್ಕೆ ಅವರು ಅನ್ಫಾಲೋ ಅಂದರೆ ಇವರೊಬ್ಬರನ್ನು ಅನ್ಫಾಲೋ ಮಾಡಿದ್ರೆ ಸರಿ ಹೋಗಲ್ಲ ಅನ್ನೋ ಥರ ಎಲ್ಲರನ್ನೂ ಏನು 6 ಜನನ ಫಾಲೋ ಮಾಡ್ತಾ ಇದ್ರು, 6 ಅಕೌಂಟ್ಗಳಿಂದಲೂ ಕೂಡ ಅನ್ಫಾಲೋ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅನ್ನೋ ಥರದ ಚರ್ಚೆಗಳು ಕೂಡ ಶುರು ಆಗ್ತಾ ಇದೆ. ಈಗ ಯಾರು ಕೂಡ ಅಂದರೆ ಇವರು ಪೋಸ್ಟ್ ಹಾಕಿರುವಂಥದ್ದು ಕೂಡ ಅಂದರೆ ಅನ್ಫಾಲೋ ಮಾಡಿದಂಥ ನಂತರ ಸುಮಲತಾ ಅವರ ಏನು ಪೋಸ್ಟ್ ಏನಿದೆ ಅದು ಕೂಡ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಅವರು ಎಲ್ಲೂ ಕೂಡ ಯಾರ ಹೆಸರನ್ನು ಕೂಡ ಬಳಸಿಲ್ಲ, ಆದರೆ ಹೀರೋ ಅನ್ನುವಂಥದ್ದನ್ನು ಬಳಸಿದ್ದಾರೆ. ಜೊತೆಗೆ ನಿಮ್ಮ ಆ್ಯಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಸಿಗಬೇಕು, ನೀವು ಮಾಡಿದಂಥ ತಪ್ಪನ್ನು ಬೇರೆಯವರಿಗೆ ಹೊರಿಸುವಂಥದ್ದು, ಗೂಬೆ ಕೂರಿಸುವಂಥ ಕೆಲಸ ಮಾಡುವಂಥದ್ದು, ಆ ಥರದ್ದೆಲ್ಲ ವರ್ಡ್ಸ್ ಬಳಸಿರುವಂಥದ್ದು, ಪದಗಳನ್ನು ಬಳಸಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಚರ್ಚೆ ಶುರುವಾಗಿದೆ. ಇವರಿಬ್ಬರ ಅಂದರೆ 2 ಕುಟುಂಬಗಳ ನಡುವೆ ಏನು ಸರಿ ಇಲ್ಲ ಅನ್ನೋ ಥರದ ಚರ್ಚೆ ಈಗ ಶುರುವಾಗ್ತಾ ಇರುವಂಥದ್ದು. ಅಭಿಮಾನಿಗಳು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ 6 ಜನರನ್ನು ಫಾಲೋ ಮಾಡ್ತಾ ಇದ್ರು ದರ್ಶನ್, 6 ಜನರನ್ನು ಕೂಡ ಅನ್ಫಾಲೋ ಮಾಡಿರುವಂಥದ್ದು ಒಂದು ರೀತಿ ಶಾಕಿಂಗ್ ವಿಚಾರ. ಜೊತೆಗೆ ಏನೋ ಆಗ್ತಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ವಿಚಾರ. ಸಂಪರ್ಕದಲ್ಲಿರಿ ಮಾದೇಶ್.